ವಿಶೇಷವಾಗಿ ಈ 2025ರ ಎರಡನೇ ಒಂದು ಚಂದ್ರಗ್ರಹಣ ಏನು ಬರ್ತಾ ಇದೆ, ಈ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ ಪ್ರಾರಂಭ ಏನಾಗ್ತಾ ಇದೆ, ಅದರಲ್ಲಿ ನಕ್ಷತ್ರಗಳು ಯಾವ್ಯಾವ ನಕ್ಷತ್ರಗಳವರು ಜಾಗೃತಿಯಾಗಿರ್ಬೇಕಪ್ಪ ಅಂದರೆ, ಪ್ರಥಮವಾಗಿ ಪೂರ್ವ ಭಾದ್ರಪದ ನಕ್ಷತ್ರದವರು. ಇವ್ರಿಗೆ ಏನಪ್ಪ ಆಗುತ್ತೆ ಅಂದರೆ, ಅವ್ರಿಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗಬಹುದಪ್ಪ ಅಂದರೆ, ಭಾವನಾತ್ಮಕವಾದಂಥ ತೊಂದರೆಗಳಾಗುವಂಥದ್ದು, ಗೊಂದಲಮಯವಾದಂತಹ ವಾತಾವರಣ ಸೃಷ್ಟಿಯಾಗುವಂತಹ ಒಂದು ವಿಚಾರ ಅವರಲ್ಲಿ ಕಂಡು ಬರುತ್ತೆ. ಮತ್ತು ಇವ್ರು ಏನಪ್ಪ ಮಾಡೋದು ಅಂದರೆ, ವಿಷ್ಣುವಿನ ಒಂದು ಪೂಜೆಯನ್ನು ಮಾಡೋದು ತುಂಬಾ ಉತ್ತಮ, ಮತ್ತು ಪುರುಷ ಸೂಕ್ತವನ್ನು ಪಠನೆಯನ್ನು ಮಾಡೋದು ತುಂಬಾ ಉತ್ತಮ. ಎರಡನೇದಾಗಿ ಶತಭಿಷ ನಕ್ಷತ್ರದವರು. ಈ ಶತಭಿಷ ನಕ್ಷತ್ರದವ್ರಿಗೆ ದಿನನಿತ್ಯ ಚಟುವಟಿಕೆಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಾ ಇರುತ್ತೆ. ಅವರು ತುಂಬಾ ಜಾಗೃತಿಯಾಗಿ ಅವರ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸೋದು ತುಂಬಾ ಉತ್ತಮವಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ಶತಭಿಷ ನಕ್ಷತ್ರದವರು ಆದಷ್ಟು ಸಹಿತ ಯಾವುದಾದ್ರೂ ಯೋಜನೆಗಳನ್ನು ಮಾಡ್ತಾ ಇದ್ದರೆ ಅವರ ಹಿರಿಯರೊಂದಿಗೆ ಸಲಹೆಯನ್ನು ಪಡೆದು ಮುಂದುವರಿಯಿರಿ. ಇವರು ಯಾವ ದೇವರ ಪೂಜೆಯನ್ನು ಮಾಡಬೇಕು ಅಂದರೆ, ಹನುಮನ ಒಂದು ಪೂಜೆಯನ್ನು ಮಾಡೋದು ಶತಭಿಷ ನಕ್ಷತ್ರದವ್ರಿಗೆ ತುಂಬಾ ಪ್ರಬಲವಾಗಿರುತ್ತೆ. ಮತ್ತು ವಿಶೇಷವಾಗಿ ಕೊನೆಯದಾಗಿ ಉತ್ತರ ಭಾದ್ರಪದ ನಕ್ಷತ್ರದವ್ರಿಗೆ ಅನಗತ್ಯವಾದಂತಹ ಖರ್ಚುಗಳು ಹೆಚ್ಚಾಗುವಂಥದ್ದು, ಹಣಕಾಸಿನ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವರು ಏನಪ್ಪ ಮಾಡ್ಬೋದು ಅಂದರೆ, ಓಂ ನಮೋ ಚಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಇವರು ಪಠನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ.